ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕನ್ನಡಿಗರ ನೆಚ್ಚಿನ IPL ತಂಡ ಆರ್ಸಿಬಿಯ ಸಾಮಾಜಿಕ ಜಾಲತಾಣದ ಪೇಜ್ನಲ್ಲಿ ಹಿಂದಿ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡಿಗರು ಸಿಡಿದಿದ್ದಾರೆ. ವಿವಾದಕ್ಕೆ ಕಾರಣವಾಗಿದೆ ಆರ್ಸಿಬಿ ಹಿಂದಿ ಪುಟ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಇದನ್ನ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ ಅಂದ್ರೆ ಅರ್ಥಾತ್ ಎಕ್ಸ್ ನ ಪೇಜ್ ತೆರೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇನ್ನು ಟ್ವಿಟರ್ನಲ್ಲೇನೆ ಅಭಿಯಾನವನ್ನ ಆರಂಭಿಸಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಹಿಂದಿ ಪೇಜ್ ಅನ್ನ ಕೂಡಲೇ ರದ್ದು ಮಾಡುವಂತೆ ಆಗ್ರಹಿಸಲಾಗಿದೆ. ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, ಎರಡು ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜನ್ನ ತೆಗೀರಿ, ಕನ್ನಡ ಪೇಜನ್ನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸೌರಭಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಆರ್ಸಿಬಿ ಕನ್ನಡಿಗರ ನೆಚ್ಚಿನ ತಂಡ. ಪ್ರಾಣ ಕೊಟ್ಟಾದ್ರೂ ಸರಿ ತಂಡವನ್ನ ಗೆಲ್ಲಿಸಬೇಕು ಅನ್ನೋ ಹುಮ್ಮಸ್ಸನ್ನ ಹೊಂದಿರುವಂತಹ ಅಭಿಮಾನಿಗಳು ಆರ್ಸಿಬಿ ತಂಡಕ್ಕಿರೋದು. ಇಂಥ ಸಂದರ್ಭದಲ್ಲಿ ಹಿಂದಿ ಹೇರಿಕೆ ಮಾಡಲಾಗ್ತಾ ಇದೆ, ಹಿಂದಿ ಪೇಜ್ನ ಅವಶ್ಯಕತೆ ಇಲ್ಲ ಅನ್ನೋ ಅಭಿಯಾನ, ಹೋರಾಟ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ಸುಮಾರು ಒಂದು 16-17 ವರ್ಷದಿಂದ ಆರ್ಸಿಬಿಯನ್ನ ಸೋಲು ಗೆಲುವಿಲಿ ಅಂದರೆ ಕನ್ನಡಿಗರು ಆರ್ಸಿಬಿಯನ್ನು ಇಷ್ಟಪಡ್ತಾರೆ, ಆರ್ಸಿಬಿ ಆಟಗಾರರನ್ನ ಇಷ್ಟಪಡ್ತಾರೆ. ಆದ್ರೀಗ ಅಂದರೆ IPL ಹರಾಜಿನಲ್ಲಿ ಫ್ರಾಂಚೈಸಿ ವಿರುದ್ಧ ಒಂದು ಕಡೆ ಆಕ್ರೋಶಕ್ಕೆ ಗುರಿ ಆಯಿತು. ಅಂದರೆ ನೆಚ್ಚಿನ ತಂಡದ ಕೆಲವೊಂದು ಆಟಗಾರರನ್ನ ಆಯ್ಕೆ ಮಾಡಿಲ್ಲ ಏನೋ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನೋ ಒಂದು ಗುರಿಯಾಗಿತ್ತು. ಇದಾದ ನಂತರ ಇದೀಗ ಹಿಂದಿ ಏರಿಕೆ ಮಾಡಲು ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೊರಟಿತಾ ಎಂಬುದು ಇದೀಗ ಕನ್ನಡ ಪರ ಸಂಘಟನೆಗಳಿಗೆ ಗುರಿಯಾಗಿದೆ. ಹೀಗಾಗಿ ಒಂದು ಕಡೆ ಟ್ವಿಟರ್ನಲ್ಲಿ ಅಭಿಯಾನ ಆರಂಭವಾಗಿದೆ. ಯಾಕಂದರೆ ಆರ್ಸಿಬಿ ಕನ್ನಡ ಟ್ವಿಟರ್ನಲ್ಲಿ 3 ಖಾತೆಯನ್ನು ಈಗ ಮೇಂಟೈನ್ ಮಾಡ್ತಿದೆ. ಒಂದು ಕಡೆ ಕನ್ನಡ, ಇಂಗ್ಲೀಷ್, ಹಿಂದಿ ಯಾಕೆ ಮಾಡ್ತಿದ್ರೆ? ಒಂದೇ ಅಕೌಂಟ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಡ್ಬೋದಿತ್ತು, ಹಿಂದಿ ಯಾಕೆ ತರ್ತಿದ್ದಾರೆ ಇವರು ಅಂತ ಒಂದು ಕಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡ್ತಿದೆ ಎಂಬುದು ಅನುಮಾನ ಮೂಡಿದೆ. ಹೀಗಾಗಿ ಬೇಗ ಆ ಒಂದು ಅಕೌಂಟನ್ನು ಡಿಲೀಟ್ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತದೆ. ಯಾಕಂದರೆ ಬೇರೆ ಬೇರೆ ತಂಡಗಳು ಒಂದೇ ಅಕೌಂಟ್ನಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಮತ್ತು ಅವರು ಇಷ್ಟವಾದ ಭಾಷೆಯಲ್ಲಿ ಏನೋ ಅಪ್ಲೋಡ್ ಮಾಡ್ತಾರೆ. ಬಟ್ ಇದೀಗ 3 ಅಕೌಂಟ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡಿದೆ. ಇದು ಸರಿಯಲ್ಲ. ಬೇಗ ಹಿಂದಿ ಅಕೌಂಟನ್ನು ಬೇಗ ಡಿಲೀಟ್ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಧಿಕ್ಕಾರ ಕೂಗ್ತೀವಿ ಅಂತ ನಮ್ಮ ಕಡೆ ಎಚ್ಚರಿಕೆ ನೀಡಿದ್ದಾರೆ ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಮ್ಯಾನೇಜ್ಮೆಂಟು ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಒಂದು ಕಡೆ ಚಿನ್ನಸ್ವಾಮಿಯಲ್ಲಿ ಆಟ ಯಕ್ಷಿಸಿದ್ರೆ ಏಪ್ರಿಲಲ್ಲಿ IPL ಆರಂಭವಾಗುತ್ತೆ. ಹೀಗಾಗಿ ಆ ಮ್ಯಾನೇಜ್ಮೆಂಟ್ ಬೇಗ ಎಚ್ಚೆತ್ತುಕೊಂಡು ಹಿಂದಿಯ ಒಂದು ಖಾತೆಯನ್ನು ಬೇಗ ಡಿಲೀಟ್ ಮಾಡಬೇಕು. ಒಂದೇ ಖಾತೆಯನ್ನು ಯೂಸ್ ಮಾಡಿ ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಅಪ್ಲೋಡ್ ಮಾಡಬೇಕೆಂದು ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ಈಗ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ? ಕನ್ನಡ ಪರ ಹೋರಾಟಗಾರರು ಓಕೆ, ಅಭಿಮಾನಿಗಳು ಜೊತೆಗೆ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಗಮನ ವಹಿಸೋ ಸಾಧ್ಯತೆಗಳಿದೆಯಾ ಅಂತ ಹೇಳಿ ವೀರೇಶ್? ಸ್ಮಿತಾ, ಅಭಿಮಾನಿಗಳು ಯಾಕಂದರೆ ಒಂದು ಕಡೆ IPL ಹರಾಜಿನಲ್ಲಿ ನೆಚ್ಚಿನ ಆಟಗಾರರನ್ನು ಖರೀದಿ ಮಾಡಿದೆ ಎಂಬುದು ಇದೀಗ ಅಭಿಮಾನಿಗಳಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಗುರಿಯಾಗಿದೆ. ಇದರ ನಡುವೆ ಹಿಂದಿ ಏರಿಕೆ ವಿಚಾರವಾಗಿ ಎಲ್ಲೇ ಒಂದು ಕಡೆ ಅಭಿಮಾನಿಗಳು ಸಹ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟು ಈ ಒಂದು ಹಿಂದಿ ಏರಿಕೆ ಮತ್ತು ಮಾಡ್ತಿರೋದು
ಸರಿ ಅಲ್ಲ. ಬೇಗ ಆ ಒಂದು ಹಿಂದಿ ಖಾತೆಯನ್ನು ಬೇಗ ಡಿಲೀಟ್ ಮಾಡಬೇಕು. ಯಾಕಂದರೆ ಒಂದೇ ಖಾತೆಯನ್ನು ಯೂಸ್ ಮಾಡಬೇಕು. ಒಂದೇ ಖಾತೆಯಲ್ಲಿ ಏನೋ ಅಕೌಂಟಲ್ಲಿ ಒಂದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬಳಸ್ಬೋದಿತ್ತು. ಇವರು ಹಿಂದಿ ಏರಿಕೆ ಮಾಡಲು ಹೊರಟಿದ್ದಾರೆ. ಇದು ಸರಿಯಲ್ಲ. ಬೇಗ ಮ್ಯಾನೇಜ್ಮೆಂಟ್ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಅಂತ ನಮ್ಮ ಕಡೆ ಅಭಿಮಾನಿಗಳು ಸಹ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿಯ ಹಿಂದಿ ಪೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿವಾದ ಏರ್ಪಟ್ಟಿದೆ. ಭಾಷಾ ಹೇರಿಕೆಯನ್ನ ಮಾಡಲಾಗ್ತಾ ಇದೆ ಕನ್ನಡಿಗರ ಮೇಲೆ ಅನ್ನೋ ಆರೋಪ ಈ ವಿಚಾರದಲ್ಲೂ ಕೂಡ ಕೇಳೋಕ್ ಸಿಕ್ಕಿರೋದು. ತಕ್ಷಣಕ್ಕೆ ಆರ್ಸಿಬಿಯ ಹಿಂದಿ ಪೇಜ್ ಅನ್ನ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ಕನ್ನಡ ಪರ ಹೋರಾಟಗಾರರು ಇದೀಗ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಆರ್ಸಿಬಿ ತಂಡಕ್ಕೆ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ನೀಡೋದಾಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿರುವ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಸಿಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಿಂದಿ ಪೇಜ್ಗೆ ಸಂಬಂಧಪಟ್ಟಂತೆ ಎದ್ದಿರುವ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಆರ್ಸಿಬಿ ಕನ್ನಡಿಗರಿಗೆ ಕೊಡುವ ಕೆಲಸ ಮಾಡಬೇಕು, ಆರ್ಸಿಬಿ ಕನ್ನಡ ಪೇಜ್ ಹಾಕಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಂಡ ಏನು ಹಿಂದಿ ವೆಬ್ ಪೇಜ್ ಅನ್ನು ಓಪನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಟ್ವೀಟ್ ಅನ್ನು ಓಪನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಾದ ಆಗಿರುವಂಥದ್ದು. ಈ ಬಗ್ಗೆ ಫ್ಯಾನ್ಸು ಕೂಡ ಅಂದರೆ ಕನ್ನಡಿಗರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋದು. ಈ ಬಗ್ಗೆ ಮಾತಾಡೋಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಗೆ ಗೊತ್ತಿದೆ RCB ತಂಡ ಟ್ವಿಟರ್ನಲ್ಲಿ ಹಿಂದಿ ಪೇಜನ್ನು ಓಪನ್ ಮಾಡಿರೋದು, ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸೋದು. ಏನು ಅನಿಸುತ್ತೆ ಇದ್ರ ಬಗ್ಗೆ? ಒಂದು RCB ಬಗ್ಗೆ ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ಇದೆ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕದ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಕನ್ನಡ ರಕ್ಷಣಾ ವೇದಿಕರು ಕೂಡ ಈ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಂದನ್ನು ಮಾಡಲಿ ಅಂದರೆ ನಾವು ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ. ಅಂದರೆ ಕಾನೂನು ಸುವ್ಯವಸ್ಥೆ ವಿಚಾರ ಕೂಡ ಇದೊಂದು ಇರುವಂಥದ್ದು. ಸರ್, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದ್ದ ನಮ್ಮೆಲ್ಲರ ಕರ್ತವ್ಯ. ನಾವು ತತ್ಕ್ಷಣ ಇಲಾಖೆಯಿಂದ, ಸರ್ಕಾರದಿಂದ ತತ್ಕ್ಷಣ ಕ್ರಮವನ್ನು ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಕನ್ನಡಿಗರು ಮಾಡಿದಂಥ ದ್ರೋಹ ಅಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಹುಟ್ಟಿರುವಂಥವ್ರು. ನಿಶ್ಚಿತವಾಗಲೂ ಕನ್ನಡ ನಮ್ಮ ಮೊದಲನೇ ಆದ್ಯತೆ. ಕನ್ನಡಿಗರು ನಾವು ಕನ್ನಡವನ್ನು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡುವಂಥ ಈ ಕಾರ್ಯದಲ್ಲಿ ವಿಶೇಷವಾಗಿ RCB ಬಗ್ಗೆ ಭಾಳ ಗೌರವವನ್ನು ಇಟ್ಕೊಂಡಿದ್ದಾರೆ ಕರ್ನಾಟಕದವರು, ಕನ್ನಡಿಗರು. ಹೀಗಾಗಿ ತತ್ಕ್ಷಣ ಯಾವ ಕನ್ನಡಿಗರಿಗೂ ಮನಸ್ಸಿಗೆ ನೋವಾಗರ ರೀತಿಯೊಳಗೆ ನೀವು ಕೆಲಸವನ್ನು ಮಾಡಬೇಕಂತ ನಾನು ಆದೇಶವನ್ನು ಮಾಡ್ತಾಯಿದ್ದೆ. ಕನ್ನಡಿಗರು ಟ್ವೀಟ್ನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಆಕ್ರೋಶದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಆಕ್ರೋಶ ಪಡೋದಕ್ಕಿಂತ ಮೊದಲೇ ಈ ಕೆಲಸವನ್ನು ಮಾಡಬೇಕು ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಇದು ಸಚಿವ ಶಿವರಾಜ್ ತಂಗಡಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು RCB ತಂಡಕ್ಕೆ ಸಂಬಂಧಪಟ್ಟ ನೋಟಿಸ್ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಜೊತೆಗೆ ಈ ಕೂಡಲೇ ಕೂಡ ಅದನ್ನು ಏನು ಬದಲಾವಣೆ ಮಾಡಬೇಕು, ಅಂದರೆ ಕನ್ನಡ ಪೇಜನ್ನು ಹಾಕಬೇಕು ಅಂತ ಹೇಳುವ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. RCBಯ ಹಿಂದಿ ಪೇಜ್ ಬಗ್ಗೆ ಇದೀಗ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ RCB ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಇದು ಕೂಡ ಭಾಷಾ ಹೇರಿಕೆ ಅನ್ನೋದು ಅವ್ರ ವಾದ. ಏನ್ ಹೇಳ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ನೋಡಿ, RCB ಅಂತಂದ್ರೆ ಪ್ರಪಂಚದಲ್ಲೇ ಇವತ್ತೊಂದು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಕ್ರಿಕೆಟ್ ತಂಡ. ನಾವು ಕನ್ನಡಿಗರು ಅದನ್ನ ಯಾವ ರೀತಿ ಪ್ರೀತಿಸ್ತಾ ಇದೀವಿ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲಾ ಆಟಗಾರರು ಇವತ್ತು ಒಂದು ತಂಡವನ್ನ ಸೇರ್ಬೇಕು ಅಂದ್ರೆ RCB ಅಂತ ಹೇಳ್ತಾರೆ. ನಾವು ಆ ಬೆಂಗಳೂರು ಅನ್ನೋ ಹೆಸರಿಗೆ ನಾವು ಅಷ್ಟು ಪ್ರೀತಿಯನ್ನ ತೋರಿಸಿ RCBಯನ್ನು ಹೊತ್ಕೊಂಡು ಮೆರಿತೀವಿ. ಆದ್ರೆ ಇವರು ಮೊದಲು ಇಂಗ್ಲಿಷ್ ಪೇಜ್ ತೆಗೆದ್ರು, ಅದಾದ್ಮೇಲೆ ಕನ್ನಡ ಪೇಜ್ ತೆಗೆದ್ರು. ಕನ್ನಡ ಪೇಜ್ ತೆಗೆದಾಗ ಖಂಡಿತವಾಗ್ಲೂ ಖುಷಿ ಆಯ್ತು ನಮ್ಗೆ. ಏನು ತೊಂದರೆ ಇಲ್ಲ ಬಿಡಪ್ಪ, ಬಹಳ ಹೆಮ್ಮೆ ಅನಿಸ್ತು, ಕನ್ನಡದಲ್ಲಿ ಇನ್ಮೇಲೆ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಈಗ ಹಿಂದಿ ಪೇಜ್ ಅನ್ನ ತೆಗೆದಿರೋಂತ ಉದ್ದೇಶ ಏನು? ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಹಿಂದಿ ಪೇಜ್ ಅನ್ನ ತೆಗೆದಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿಗಳು ಏನಿದೆ, ಈಗ ಯಾವ್ದೋ ಮುಂಬೈ ಟೀಮ್ ಆಗಿರ್ಬೋದು, ಪುಣೆ ಟೀಮ್ ಆಗಿರ್ಬೋದು, ಅಥವಾ ಕೋಲ್ಕತ್ತಾ ಆಗಿರ್ಬೋದು, ಕನ್ನಡದಲ್ಲಿ ಪೇಜ್ ತೆಗೆದಿದಾರ, ಕನ್ನಡದಲ್ಲಿ ನಮ್ಗೆ ಸೇವೆ ಕೊಡ್ತಾ ಇದಾರ ಅಂದ ಮೇಲೆ ಇವ್ರು ಯಾಕೆ ಹಿಂದಿಯಲ್ಲಿ ಪೇಜ್ ತೆಗೆದಿದ್ದಾರೆ? ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಅನ್ನೋದು ನಮ್ಮ ಉದ್ದೇಶ. ಈ ಕೂಡಲೇ ಪೇಜ್ ನ ಬಂದ್ ಮಾಡಬೇಕು. ನಾವು ಯಾವುದೇ ಭಾಷೆನ ವಿರೋಧ ಮಾಡ್ತಾ ಇಲ್ಲ.
ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಈ ರೀತಿ ಭಾಷೆಯನ್ನ ಹೇರೋದಿದೆಯಲ್ಲ, ಇದನ್ನ ಖಂಡಿತವಾಗ್ಲೂ ನಾವು ವಿರೋಧ ಮಾಡ್ತೀವಿ. RCB ಅಭಿಮಾನಿಗಳಾಗಿ, ಕನ್ನಡಿಗರಾಗಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ಮೇಡಮ್. ಈಗ ಭಾಷೆ ಅಂದ್ರೆ ಕಮ್ಯುನಿಕೇಶನ್, ಸಂವಹನ ಮಾಡಲಿಕ್ಕೆ RCB ಅಭಿಮಾನಿಗಳು ಬೇರೆ ಬೇರೆ ದೇಶದಲ್ಲಿರೋರಿದ್ದಾರೆ, ಬೇರೆ ರಾಜ್ಯದಲ್ಲಿರೋರಿದ್ದಾರೆ. ಅವರಿಗೋಸ್ಕರ ಈ ಪೇಜ್ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅಥವಾ ಸ್ಪಷ್ಟೀಕರಣ ಬರಬಹುದು ತಂಡದ ಮ್ಯಾನೇಜ್ಮೆಂಟ್ ನಿಂದ. ಇಂಗ್ಲಿಷ್ ಇದೆಯಲ್ಲ ಮೇಡಮ್, ಇಂಗ್ಲಿಷ್ ಇದೆಯಲ್ಲ, ಎಲ್ಲಾರನ್ನು ಕಮ್ಯುನಿಕೇಟ್ ಮಾಡಿದ. ಈಗ ಎಲ್ಲಾ ಫ್ರಾಂಚೈಸಿಗಳು ಏನ್ ಮಾಡ್ಕೊಂಡಿದೆ, ಅವ್ರ ಭಾಷೆಯಲ್ಲಿ ಒಂದು ಪೇಜ್ ಮಾಡ್ಕೊಂಡಿದ್ದೇವೆ, ಜೊತೆಗೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿದ್ದೇವೆ. ಆ ರೀತಿ ಆದ್ರೆ ಈಗ ಉದಾಹರಣೆ ನೋಡಿ, RCB ಅಭಿಮಾನಿಗಳು ಇಡೀ ಪ್ರಪಂಚದಲ್ಲಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಇಲ್ವಾ? ಹಾಗಾದ್ರೆ ನಮಗೆ ನಮ್ಮ ಭಾಷೆಯಲ್ಲಿ ಸೇವೆ ಕೊಡಿ ಅಂತ ನಾವು ಕೇಳ್ತಾ ಇದೀವಲ್ಲ, ಈಗ ಅವ್ರು ಕೊಟ್ಬಿಡ್ತಾರ? ಈಗ ಮುಂಬೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಚೆನ್ನೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಈಗ ಯಾವ್ದೋ ಕೋಲ್ಕತ್ತಾ ಟೀಮ್ ಅಭಿಮಾನಿಗಳು ಕರ್ನಾಟಕದಿದ್ದಲ್ಲ, ಗುಜರಾತ್ ಅವರು ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ. ಹಾಗಾದ್ರೆ ಅವ್ರು ಯಾಕೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲ? ಅವರು ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ, ಹಾಗೆ ಕನ್ನಡದಲ್ಲೂ ಅವ್ರಿಗೊಂದು ಸೇವೆ ಕೊಡ್ಬೇಕು ಅಂತ ಅವರು ಓಪನ್ ಮಾಡ್ಬೋದಿತ್ತಲ್ಲ ಕನ್ನಡದಲ್ಲಿ. ಯಾವ ಫ್ರಾಂಚೈಸಿಗಳಲ್ಲೂ ಇಲ್ಲದ ಈ ವಿಶೇಷತೆ RCB ಯಾಕೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಮತ್ತೆ ಇನ್ನೊಂದು, ಹಿಂದಿಯಲ್ಲೇ ತೆಗಿಬೇಕು ಅಂತ ಅವಕಾಶ ಏನಿದೆ? ಆ ರೀತಿ ತಗೊಂಡ್ರೆ ಭಾರತದಲ್ಲಿ 22 ಭಾಷೆ ಮಾತಾಡುವಂತ ಏನು ಜನಗಳಿದ್ದಾರೆ, ಅವರೆಲ್ಲರೂ RCB ಅನ್ನ ಪ್ರೀತಿ ಮಾಡ್ತಾರೆ. ನೀವು ಮಾಡಿ, ಎಲ್ರಿಗೂ ಮಾಡೋದಿದ್ರೆ